ಸಿಂಹರಾಶಿ ಸಹೋದ್ಯೋಗಿಗಳ ಸಹಾಯವನ್ನು ಸಹಕಾರವನ್ನು ಪಡ್ಕೊಂಡು ನಿಮ್ಮ ಕೆಲಸವನ್ನು ಪೂರ್ಣ ಮಾಡಿ. ಆಗ ನಿಮಗೆ ಸರಿಯಾದಂತಹ ಗೌರವ ಸಿಕ್ಕತ್ತೆ. ಜೊತೆಗೆ ಬೇರೆಯವರಿಗೂ ಕೂಡ ನಿಮ್ಮ ಬಗ್ಗೆ ವಿಶೇಷವಾದಂತಹ ಒಂದು ವಿಶ್ವಾಸ ಮೂಡುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಕ್ಕೋಸ್ಕರವಾಗಿ ಸಾಲವನ್ನು ಮಾಡಬೇಕಾದಂತಹ ದಿವಸ ಇದಾಗಿರುತ್ತೆ. ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸದಲ್ಲಿ ನಿಮಗೆ ಸ್ವಲ್ಪ ಬೇಸರವಾಗುತ್ತೆ. ಆದರೆ ಅದು ಅನಿವಾರ್ಯ, ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಬೇರೆಯವರಿಗೆ ಉಪಕಾರ ಮಾಡೋದಕ್ಕೆ ಹೋಗಿ ನೀವು ತೊಂದರೆಯನ್ನು ಮಾಡಿಕೊಳ್ಬೇಡಿ ಅಂತಹ ಸೂಚನೆಗಳಿದೆ. ನೀವು ತೊಂದರೆಯನ್ನು ಅನುಭವಿಸ್ತೀರಿ, ನಿಮ್ಮಿಂದ ಬೇರೆಯವರಿಗೆ ಉಪಕಾರಗಳು ಆಗುವಂಥದ್ದಿರುತ್ತೆ. ಸುಲಭವಾಗಿ ಸಾಲ ದೊರಕಬಹುದು, ಆದರೆ ಮುಂದಿನ ದಿನಮಾನದಲ್ಲಿ ಅದು ತೊಂದರೆ ಆಗಬಹುದೇನೋ ಅನ್ನುವಂಥದ್ದು, ಅಗತ್ಯ ಇರುವಷ್ಟು ವಿಚಾರವನ್ನು ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದಾಗಿರುತ್ತೆ. ಋಣಮೋಚಕ ಅಂಗಾರಕ ಸ್ತೋತ್ರವನ್ನು ಪಠನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಎಲ್ಲ ಕೆಲಸಗಳಲ್ಲೂ ಉತ್ಸಾಹ, ಜೊತೆಗೆ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ ಸಿಕ್ಕುವಂತಹ ದಿವಸ. ಸಹೋದ್ಯೋಗಿಗಳಿಗೆ ಶುಭವಾರ್ತೆ ಸಿಕ್ಕುವಂಥದ್ದು. ಮನೆಯ ಸದಸ್ಯರೆಲ್ಲರೂ ಕೂಡ ನಿಮ್ಮ ಜೊತೆ ಬಿಡುವಿಲ್ಲದ ಹಾಗೆ ಮಾತುಕತೆಯನ್ನು ನಡೆಸಬಹುದು. ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂಥವರು ಬಹಳ ಸರಳವಾಗಿ ಆಚರಿಸ್ಕೊಳ್ಳಿ ಅಂತಕ್ಕಂಥದ್ದು ಸಲಹೆ. ವಿದ್ಯಾರ್ಥಿಗಳಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗುತ್ತೆ. ನಿಮ್ಮ ಓದಿನ ಬಗ್ಗೆ ಆರೋಗ್ಯದಿಂದಲೇ ಈ ದಿವಸ ಸಮಸ್ಯೆ ಆಗುವಂಥದ್ದಾಗಬಹುದು. ಇಡೀ ವರ್ಷದ ಎಲ್ಲ ಯೋಜನೆಗಳನ್ನು ಈ ದಿವಸ ಕೂತು ಪ್ಲಾನ್ ಮಾಡುವ ಹಾಗೆ ಆಗುವಂಥದ್ದು. ಅಲಂಕಾರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತೀರಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ನಿಮಗಿಂತ ಕಿರಿಯರು ಉತ್ತಮವಾದಂತಹ ಪದವಿಯನ್ನು ಪಡೆದು ಯಶಸ್ವಿಗಳಾಗ್ತಾರೆ. ಯಾರಿಗೆ ನಿಮ್ಮ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸ ಇರುತ್ತೋ ಅಂಥವರಿಗೆ ನಿಮ್ಮ ಶುಭ ಹಾರೈಕೆ ಇರುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಬಹುದು. ಹಳೆಯ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದು, ಆ ಸೂಚನೆಗಳು ಹೆಚ್ಚಾಗಿದೆ. ಯಾವ ವಿಷಯವ ಮುನ್ನೆಲೆಗೆ ಬಂದರೆ ಏನಾಗಬಹುದು ಅನ್ನುವಂತಹ ವಿವೇಚನೆ ನಿಮ್ಮಲ್ಲಿ ಇರಲಿ. ಅದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ನೀವು ನಡೆಕೊಂಡ್ರೆ ಆಯಿತು. ನಿಮ್ಮ ಅಸಮಾಧಾನಕ್ಕೆ ಕೆಲವಷ್ಟು ವಿಚಾರಗಳು ಕಾರಣ ಆಗಬಹುದು ಅನ್ನುವಂಥದ್ದು. ನಿಮ್ಮ ಸ್ವಭಾವದಿಂದ ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು. ಆದ್ದರಿಂದ ಸ್ವಭಾವವನ್ನು ಸಡಿಲಿಸ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಕಿವಿ ಮಾತು. ಹೊರಗೆ ತಿರುಗ್ತಕ್ಕಂತಹ ಮನಸ್ಸು ಹೆಚ್ಚಾಗಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು ಅನ್ನುವಂಥದ್ದು. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಒಳ್ಳೆಯ ಕೆಲಸಕ್ಕೆ ಸಮಯವನ್ನು ಹೆಚ್ಚು ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥದ್ದು. ಮಕ್ಕಳಿಗೆ ಬಹಳ ಸಂತೋಷವಾದಂತಹ ದಿವಸ ಇದು. ಹಾಗಾಗಿ ಮಕ್ಕಳ ಸಂತೋಷಕ್ಕೆ ಯಾವುದೇ ರೀತಿಯ ಅಡ್ಡಿ ಬರದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ಕೋಪ ಹೆಚ್ಚಾಗಿರುತ್ತೆ. ಕೋಪವನ್ನು ಯಾರ ಮೇಲೂ ಕೂಡ ತೀರಿಸ್ಕೊಳ್ಬಾರ್ದು. ನೀವೇ ಅದನ್ನು ಅನುಭವಿಸಬೇಕು, ಕೋಪವನ್ನು ನುಂಗಬೇಕು ಅನ್ನುವಂಥದ್ದು. ಸ್ಪರ್ಧಾತ್ಮಕವಾದಂತಹ ಪರೀಕ್ಷಾ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಕಾಡುವಂಥದ್ದಿರುತ್ತೆ. ಆಸ್ತಿಯ ವಿಚಾರ ಇತ್ಯರ್ಥವಾಗ್ತಕ್ಕಂಥದ್ದಾಗತ್ತೆ. ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಒಂದು ಹಂತ ಮೇಲಕ್ಕೇರುವಂತಹ ಸಾಧ್ಯತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಶುಭವಾಗಿ.